1918 ಜುಲೈ 8ನೆಯ ಶುಭ ದಿನದಂದು ಪುನರ್ವಸು ನಕ್ಷತ್ರವು ಮಿನುಗುತ್ತಿದ್ದ ವೇಳೆಯಲ್ಲಿ ಹೃದಯ ಕಲಾ ಶ್ರೀಮಂತರಾದ ವರಲಕ್ಷ್ಮೀ ರಾಮಯ್ಯ ದಂಪತಿಗಳ ಪುಣ್ಯ ವಿಶೇಷದಿಂದ ಜನಿಸಿದರು ರಾ ಸೀತಾರಾಮ್. ಅವರ ಜನನದ ವೇಳೆ ಸಾತ್ವಿಕ ತೇಜಸ್ಸಿನಿಂದ ಬೆಳಗುತ್ತಿತ್ತು ಮೈಸೂರು. ರಾಜಾಶ್ರಯದ ನೆಮ್ಮದಿಯಲ್ಲಿ, ಊರು ಕೇರಿ ಅಗ್ರಹಾರಗಳ ನೆಲೆಯಲ್ಲಿ ಸನಾತನ ಧರ್ಮವು ಶ್ರೀಸಾಮಾನ್ಯರ ಹೃನ್ಮನ ಮನೆಗಳಲ್ಲಿ ಜ್ವಲಿಸುತ್ತಿತ್ತು. ವೀಣೆಯ ಬೆಡಗಿದು ಮೈಸೂರು, ಗಾಯಕರ ನೆಲೆವೀಡು ಮೈಸೂರು ರಾ ಸೀತಾರಾಮ್ರವರನ್ನು ತನ್ನ ಸಾಂಸ್ಕೃತಿಕ ತೆಕ್ಕೆಯೊಳಗೆ ಸಹಜವಾಗಿಯೇ ಸೆಳೆಯಿತು. ವರಲಕ್ಷ್ಮೀ ರಾಮಯ್ಯ ದಂಪತಿಗಳಿಗೆ 4 ಗಂಡು ಮಕ್ಕಳು ಮತ್ತು ಒಬ್ಬ ಮುದ್ದಿನ ಮಗಳು. ಇವರಲ್ಲಿ ಸೀತಾರಾಮ್ ಎರಡನೆಯವರು. ತಾಯಿ ವರಲಕ್ಷ್ಮಿ ಶ್ರೇಷ್ಠ ಗಾಯಕಿ ಮತ್ತು ವೈಣಿಕರು. ವೀಣಾ ಸುಂದರ ಶಾಸ್ತ್ರಿಗಳಲ್ಲಿ ಸಂಗೀತಾಭ್ಯಾಸವನ್ನು ಮಾಡಿದ್ದವರು. ಅವರ ಮಾತುಲರಾಗಿದ್ದು ನಂತರ ಶೃಂಗೇರಿ ಜಗದ್ಗುರುಗಳಾದವರು ಶ್ರೀ ಶ್ರೀ ಅಭಿನವ ನರಸಿಂಹ ಭಾರತೀ ತೀರ್ಥರು. ತಂದೆ ರಾಮಯ್ಯ ಮೈಸೂರು ಅರಮನೆಯ ನಿಷ್ಠಾವಂತ ಉದ್ಯೋಗಿ. ಇಂತಹ ಶ್ರೇಷ್ಠ ಸಂಸ್ಕೃತಿಯ ಭೂಮಿಕೆಯಲ್ಲಿ ಬೆಳೆದವರು ರಾ ಸೀತಾರಾಮ್. ಹುಟ್ಟು ಸಂಗೀತಗಾರ ಸೀತಾರಾಮ್ ತಮ್ಮ ಬಾಲ್ಯ ಸಂಗೀತ ಪಾಠಗಳನ್ನು ತಾಯಿಯಿಂದ ಪಡೆದರು. ನಂತರದ ಉನ್ನತ ಸಂಗೀತಾಭ್ಯಾಸವನ್ನು ಆಸ್ಥಾನ ವಿದ್ವಾನ್ ಎಸ್ ಶಿವರುದ್ರಪ್ಪ ಮತ್ತು ವೀಣಾವಾದನ ಶಿಕ್ಷಣವನ್ನು ಮೈಸೂರು ವಾಗ್ಗೇಯಕಾರರಲ್ಲಿ ಅಜರಾಮರರಾದ ವೀಣಾ ಶಿವರಾಮಯ್ಯನವರಲ್ಲಿ ಪಡೆದರು. ರಾ ಸೀತಾರಾಮ್ರವರ ಕರಪಲ್ಲವಗಳು ಸಂಗೀತ ಕೃತಿ ಗಾಯನ ವಾದನಕ್ಕೆಂದೇ ಸೀಮಿತವಾಗಿರಲಿಲ್ಲ. ಅದು ಕುಂಚ ಪ್ರಪಂಚವನ್ನು ಹೊಕ್ಕಿತು. ಮೈಸೂರಿನ ಶ್ರೀ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಿನಲ್ಲಿ ಶಿಕ್ಷಣವನ್ನು ಪಡೆದು GD ಆಫ್ ಆರ್ಟ್ಸ್ ಪದವಿಯನ್ನು ಪಡೆದರು. ಇವರ ಒಡನಾಡಿಗಳಾಗಿ ಪ್ರಸಿದ್ಧರಾದ ಕೆಲವರನ್ನು ಹೆಸರಿಸಬಹುದು. YS ರಾಜು, ಶ್ರೀ ರಘೋತ್ತಮ ಪುಟ್ಟಿ, PR ತಿಪ್ಪೇಸ್ವಾಮಿ, ಕಾಳಪ್ಪ, ಶುದ್ಧೋಧನ ಮುಂತಾದವರು. ಅರಮನೆಯ ಚಿತ್ರಕಲಾವಿದ ಶ್ರೀ ಕೇಶವಯ್ಯನವರಲ್ಲಿ ಕೆಲಕಾಲ ಅಂತೆವಾಸ ಮಾಡಿದ ಸೀತಾರಾಮ್ ಚಿತ್ರಕಲೆಯಲ್ಲಿನ ಸಾಂಪ್ರದಾಯಿಕ ಕಲೆಗಾರಿಕೆಯಲ್ಲೂ ನುರಿತರಾದರು. ಜರ್ಮನಿಯ ಡೋರಿಂಗ್ ಎಂಬುವರ ಬಳಿ ಮಾಡೆಲಿಂಗ್ ಕಲಿತು ಜರ್ಮನಿಗೇ ಹೋಗಿ ಉನ್ನತ ವ್ಯಾಸಂಗವನ್ನು ಮಾಡಬಹುದಾದ ವಿಶೇಷ ವಿದ್ಯಾರ್ಥಿ ವೇತನವು ದೊರೆತಿದ್ದರೂ ತಮ್ಮ ತಾಯ್ನಾಡಿನ ಪ್ರೇಮಕ್ಕಾಗಿ ಅದನ್ನು ಕೈಬಿಟ್ಟು ಸ್ವಕ್ಷೇತ್ರದಲ್ಲೇ ವ್ಯಾಸಂಗವನ್ನು ಮುಂದುವರಿಸಿದರು. 24ನೆಯ ಹದಿಹರೆಯದಲ್ಲಿ ರಾ ಸೀತಾರಾಮ್ರವರ ಜೀವನಕ್ಕೆ ಶಾಂತ ಎಂಬ ಸಾಧ್ವಿಯೊಡನೆ ಪ್ರೇಮದ ಜೋಡಿ ಎಂಬಂತೆ ವಿವಾಹವಾಯಿತು. ಶಾಂತಾರದು ಅನ್ವರ್ಥನಾಮ. ಪತಿಯ ಕಲಾತಪಸ್ಸಿಗೆ ಪೂರ್ಣ ಸಹಕಾರಿಯಾಗಿ ಸ್ಫೂರ್ತಿಯಾದರು ಇವರು. ಸೀತಾರಾಮ್ರವರದು ತುಂಬು ಸಂಸಾರ. ಲಲಿತಾ, ಅನುರಾಧ ಮತ್ತು ಕಲ್ಪನಾ ಎಂಬ ಸಂಗೀತ ಚಕೋರಿಯರು ಪುತ್ರಿಯರು. ರಾಮಮೋಹನ ಶ್ರೀವತ್ಸ ಎಂಬ ಸುಪುತ್ರ. ಮಕ್ಕಳಲ್ಲಿ ಸಹಜವಾಗಿಯೇ ರಕ್ತಗತವಾಗಿದ್ದ ಸಂಗೀತವನ್ನು ಪ್ರೀತಿಯಿಂದ ಆದರೆ ಶಿಸ್ತಿನಿಂದ ಬೆಳೆಸಿದರು ಸೀತಾರಾಮ್. ಅವರ ಮೊಮ್ಮಕ್ಕಳಲ್ಲಿ ಸದಾರ್ಚಿತ ತಮ್ಮ ತಾತನಿಂದ ಸಂಗೀತ ದೀಕ್ಷೆಯನ್ನು ಪಡೆದ ಯುವ ಸಂಗೀತಗಾರ್ತಿ. ಇನ್ನೊಬ್ಬ ಮೊಮ್ಮಗಳು ಸೀಮಾ ಚಿತ್ರಕಲೆಯಲ್ಲಿ, ಅದರಲ್ಲೂ ರೇಖಾಚಿತ್ರಗಳಲ್ಲಿ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಮೊಮ್ಮಕ್ಕಳಲ್ಲಿ ಸಂದೀಪ್ ರಾಜು, ಸಂಜೀವ್ ರಾಜು, ರಾಮಪ್ರಸಾದ, ಗಣೇಶ ಪ್ರಸಾದ ಇವರೆಲ್ಲ ಉತ್ತಮ ಪ್ರಜೆಗಳಾಗಿ ಬಾಳಿ ಬೆಳಗುತ್ತಿದ್ದಾರೆ. ತಮ್ಮ ಹಿರಿಯಣ್ಣ ವಿದ್ವಾನ್ ರಾ ಚಂದ್ರಶೇಖರಯ್ಯನವರ ಒಡಗೂಡಿ ಸೀತಾರಾಮ್ ನೀಡಿರುವ ಸಂಗೀತ ಕಚೇರಿಗಳಂತೂ ಅಸಂಖ್ಯ. ಮೈಸೂರೇ ಈ ಇಬ್ಬರು ಸಂಗೀತ ಸಹೋದರರನ್ನು ಕಂಡು ಬೆರಗಾಗಿ ಮೈಸೂರು ಸಹೋದರರು ಎಂದು ನಾಮಕರಣ ಮಾಡಿಬಿಟ್ಟಿತು. ಮೈಸೂರು ಸಂಸ್ಥಾನದ 25ನೆಯ ಯದುವಂಶದ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ರವರ ರಾಜ ಸಾನ್ನಿಧ್ಯದಲ್ಲಿ ಕಮಾಂಡ್ ಕಚೇರಿಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು ಈ ಸಹೋದರರು. ಇಂದು ಆಕಾಶವಾಣಿಯಾಗಿರುವ ಬಾನುಲಿಯು ಆರಂಭವಾಗಿದ್ದು ಮೈಸೂರಿನಲ್ಲಿ. ಈ ಮೈಸೂರು ಆಕಾಶವಾಣಿಯ ಪ್ರಥಮ ಸಂಗೀತ ಬಾನುಲಿ ಕಚೇರಿ ಕಾರ್ಯಕ್ರಮವನ್ನು ನೀಡಿದವರು ರಾ ಸೀತಾರಾಮ್ ಮತ್ತು ಚಂದ್ರಶೇಖರಯ್ಯ. ತಮ್ಮ ತಾಯಿ ವರಲಕ್ಷ್ಮಿಯವರ ಹೆಸರನ್ನೇ ತಮ್ಮ ಸಂಸ್ಥೆಗೆ ಧನ್ಯ ಭಾವದಲ್ಲಿ ಇಟ್ಟುಕೊಂಡು ಶ್ರೀ ವರಲಕ್ಷ್ಮಿ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಎಂದು ತಮ್ಮ ಸಹೋದರರ ಒಡಗೂಡಿ ಸ್ಥಾಪಿಸಿದರು. ಇದು 1945ರ ವೇಳೆಗೆ ಕರ್ನಾಟಕದಲ್ಲೇ ಪ್ರಪ್ರಥಮ ಹಾಗೂ ಸಾರ್ಥಕ ಸ್ಥಾಪನೆಯಾಗಿತ್ತು ಎಂಬುದನ್ನು ಗಮನಿಸಿದರೆ ಈ ಸಹೋದರರ ದಾರ್ಶನಿಕತೆ ಮತ್ತು ಕ್ರಿಯಾಶೀಲತೆಗಳ ಮಹತ್ತು ಗೊತ್ತಾಗುತ್ತದೆ.
ಕರ್ನಾಟಕದ ಕಲಾ ವಲಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿತ್ತು ಈ ಸಂಸ್ಥೆ. ಶ್ರೀಯುತರ ಸಂಗೀತವು ಪಾಂಡಿತ್ಯ, ಭಾವೋತ್ಕರ್ಷ, ಸ್ವಭಾವ ಮಧುರತೆಗಳ ತ್ರಿಮಕೂಟ ಸಂಗಮ. ಗಾಯನದಲ್ಲೂ ವೀಣಾ ವಾದನದಲ್ಲೂ ಏಕರೀತಿಯ ಪಾಂಡಿತ್ಯ ಸೀತಾರಾಮರದು. ಬಾಲ್ಯದಲ್ಲಿ ಲವಾಕುಶ ಇತ್ಯಾದಿ ನಾಟಕಗಳಲ್ಲೂ ಪಾತ್ರವಹಿಸಿದ್ದರು. ಈ ನಟ ಗಾಯಕ ಸುಂದರ ತರುಣರ ಕಲೆಯನ್ನು ಕಂಡು ಭ್ರಮಿಸಿದ ಅಂದಿನ ಸಹೃದಯ ರಸಿಕರು ಸೀತಾರಾಮರವರಿಗೆ ಆತ್ಮೀಯತೆಯಿಂದ ಮಾಡಿದ ತತ್ಕ್ಷಣದ ಸನ್ಮಾನಗಳು ಅಸಂಖ್ಯವೇ. ತಮ್ಮ ಅನುಜ ಸಂಗೀತ ಶಾಸ್ತ್ರದ ದಿಗ್ಗಜ ರಾ ಸತ್ಯನಾರಾಯಣರ ವ್ಯಾಖ್ಯಾನಕ್ಕೆ ಈರ್ವರು ಸಂಗೀತ ಸಹೋದರರು ನೀಡಿದ್ದ ಸಂಗೀತ ಪ್ರಾತ್ಯಕ್ಷಿಕೆಗಳು, ಮಹಾಮಾರ್ಗತಾಳ ಪಲ್ಲವಿ ಗಾಯನ ಪ್ರಾತ್ಯಕ್ಷಿಕೆಗಳು ಮತ್ತು ಸಂಗೀತ ಕಚೇರಿಗಳು ರಸಿಕ ಜನ ಮನೋಲ್ಲಾಸಿನಿ ರಸವಾಹಿನಿಯಾಗಿ ಕರ್ನಾಟಕದಾದ್ಯಂತವೂ ಹರಿದಿತ್ತು. ಶ್ರೀಯುತರು ಸ್ವಲ್ಪ ಕಾಲ ಸತ್ಯನಾರಾಯಣರಿಗೆ ಸಂಗೀತಾಭ್ಯಾಸವನ್ನೂ ಮಾಡಿಸಿದ ಗುರುಭ್ರಾತೃವೂ ಹೌದು. ಅಂತೆಯೇ ತಮ್ಮ ಕಿರಿಯ ಸಹೋದರ ರಾ ವಿಶ್ವೇಶ್ವರನವರಿಗೂ ಸೋದರಿ ಸುಬ್ಬಲಕ್ಷ್ಮಮ್ಮನವರಿಗೂ ಸೀತಾರಾಮ್ ಪ್ರಪ್ರಥಮ ಸಂಗೀತ ಗುರುಗಳು. ಎತ್ತರದ ಪ್ರಮಾಣಬದ್ಧವಾದ ಸುಂದರ ತಿಳುದೇಹ, ಕಣ್ಣಿನಲ್ಲಿ ಅನಿಮಿಷ ಕಲಾಕಾಂತಿಯ ಮೆರುಗು, ಸ್ವರ ಹಚ್ಚಿದೊಡನೆ ತಂಬೂರಿಯ ಷಡ್ಜ ಪಂಚಮ ಮಧ್ಯಮಗಳಲ್ಲಿ ಲೀನವಾಗುವ ಮಧುರ ಶಾರೀರ, ದಣಿವರಿಯದ ಸಂಗೀತಾಭ್ಯಾಸ ಎಂಬ ಶ್ರಮವಹನಿಯಿಂದ ಪಳಗಿದ ಸಂಗೀತ ವಿದ್ಯಾ ಪಾಂಡಿತ್ಯ ಮತ್ತು ಸೃಜನಶೀಲತೆ, ಅವರ ಸಂಗೀತ ನಿಷ್ಠೆಗೆ ಶ್ರದ್ಧೆಗಳಿಗೆ ಬರೆದಿಟ್ಟ ಸಂಗೀತ ಕೃತಿ ಸಂಗ್ರಹದ ಪ್ರತಿಸಾಲು ಸಾಕ್ಷಿಯಾಗಿದೆ. ವೀಣಾ ವಾದನದಲ್ಲಿ ತಮ್ಮದೇ ಆದ ವಾದನ ವಿನ್ಯಾಸವನ್ನು ಸಂಪ್ರದಾಯದ ಗಟ್ಟಿ ಅಭ್ಯಾಸದ ಆಧಾರದ ಮೇಲೆ ಮಾಡಿಕೊಂಡ ಸೀತಾರಾಮ್ ತಮ್ಮ ಸಂಗೀತ ಜೀವನದ ಉದ್ದಕ್ಕೂ ಅದರ ಅನುಷ್ಠಾನದಲ್ಲೇ ನಿರತರಾಗಿದ್ದರು. ಅವರ ಸಂಗೀತ ಕಚೇರಿಗಳು ಒಂದು ರಸಶಾಲೆ. ಅವರು ನಡೆಸುತ್ತಿದ್ದ ಕ್ರಮಬದ್ಧ ಸಂಗೀತ ಪಾಠ ಕೇವಲ ಒಂದು ಹಾಡನ್ನು ಕಲಿಸುವುದು ಮಾತ್ರವಾಗಿರದೆ ಶಿಷ್ಯರ ಜೀವಕ್ಕೆ ಶ್ರುತಿಯನ್ನು ಹಿಡಿದಂತಾಗಿತ್ತು. ಅವರ 82 ವರ್ಷಗಳಲ್ಲೂ ಬೆಂಗಳೂರಿನ ಅನನ್ಯ ಸಂಸ್ಥೆಯು ಏರ್ಪಡಿಸಿದ್ದ ಸಂಗೀತ ಕಚೇರಿಯಲ್ಲಿ 3 ಗಂಟೆಗಳಿಗೂ ಮೀರಿದ ಅವರ ಅದ್ಭುತ ರಸಮಯ ಸಂಗೀತ ಕಚೇರಿಯನ್ನು ಇಂದಿಗೂ ಸಂಗೀತಾಸಕ್ತರು ಮರೆತಿಲ್ಲ. ತಮ್ಮ ಎಳೆ ವಯಸ್ಸಿನಲ್ಲಿ ಮೈಸೂರಿನ ಕಾಶಿಪತಿ ಅಗ್ರಹಾರದಲ್ಲಿದ್ದ ಮನೆಯಿಂದ ವೀಣೆಯನ್ನು ಹೊತ್ತುಕೊಂಡು ತಮ್ಮ ಗುರುಗಳ ಮನೆ ತಲುಪಿ ಅಲ್ಲಿ ಪಾಠವಾಗುತ್ತಿದ್ದ ಬಗೆಯನ್ನು ಅವರು ವರ್ಣಿಸುತ್ತಿದ್ದುದು ಅತ್ಯಂತ ಸ್ವಾರಸ್ಯಕರವಾದ ಪ್ರಸಂಗಗಳು. ವೀಣಾ ಶಿವರಾಮಯ್ಯನವರ ಬಳಿ ಅವರ ಈ ವೀಣಾ ವಿದ್ಯಾ ಸಂಗೀತ ಅಂತೆವಾಸವನ್ನು ಏರ್ಪಡಿಸಿದ್ದು ಮೈಸೂರು ವಾಸುದೇವಾಚಾರ್ಯರು ಎಂದು ಅವರು ಸ್ಮರಿಸಿಕೊಳ್ಳುತ್ತಿದ್ದರು. ನಂತರ ಕಾಲದಲ್ಲಿ ಶ್ರೀಯುತರ ಸಂಗೀತ ವಿದ್ಯಾ ವಿಚಕ್ಷಣತೆಯನ್ನು ಕಂಡ ಆಚಾರ್ಯರು ಬೆರಗಾಗಿ ತಮ್ಮ ಹೃದಯಪೂರ್ವಕವಾದ ಆಶೀರ್ವಾದಗಳನ್ನು ಮಾಡಿ ಶ್ಲಾಘಿಸಿದರಂತೆ. ಸೀತಾರಾಮರವರ ಕಲಾ ಮಹತ್ತು ಗಣನೀಯವಾದುದು. ಸಂಗೀತವು ಎಷ್ಟು ಸಹಜವಾಗಿತ್ತೋ ಅಷ್ಟೇ ಸಹಜವಾಗಿತ್ತು ರೇಖಾವರ್ಣ ವಿನ್ಯಾಸಗಳ ರಂಗು. ಪ್ರಪಂಚದಲ್ಲಿ ಸಹಜವಾಗಿ ಕಂಡವೆಲ್ಲವೂ ಅವರ ದೃಷ್ಟಿಯಲ್ಲಿ ಹೊಸ ಮೆರಗನ್ನು ಪಡೆಯುತ್ತಿತ್ತು. ಈ ದರ್ಶನದಲ್ಲಿ ಭಾವಪೂರ್ಣವಾದ ಹೃದಯವಾದ ಒಂದು ಸೆಳೆಮಿಂಚು ಅವರ ಹಲವು ರೇಖೆ ವರ್ಣ ವಿನ್ಯಾಸಗಳಲ್ಲಿ ಹೊಮ್ಮುತ್ತಿತ್ತು. ಇದಕ್ಕೆ ಇಂದಿಗೂ ಲಭ್ಯವಿರುವ ಅವರ ಹಲವಾರು ವರ್ಣಚಿತ್ರಗಳೇ ಸಾಕ್ಷಿ. ಅವರು ನಡೆಸಿದ ಏಕವ್ಯಕ್ತಿ ಚಿತ್ರ ಪ್ರದರ್ಶನಗಳು ಹಳೆಯ ಮೈಸೂರಿಗೆ ಚಿತ್ರಸಂತೆಗಳಾಗಿದ್ದವು. ಸಾಂಸ್ಕೃತಿಕ ರಾಜಧಾನಿ ಮೈಸೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು, ರಾಷ್ಟ್ರದ ರಾಜಧಾನಿ ದೆಹಲಿ ಇತ್ಯಾದಿಗಳಲ್ಲಿ ಅವರು ನೀಡಿದ ಇಂತಹ ಏಕವ್ಯಕ್ತಿ ಚಿತ್ರ ಪ್ರದರ್ಶನಗಳಲ್ಲಿ ಶ್ರೀ ಸಾಮಾನ್ಯರಿಂದ ಮೊದಲುಗೊಂಡು ವಿಶಿಷ್ಟ ಚಿತ್ರಕಲಾ ರಸಿಕರು, ಪ್ರತಿಭಾವಂತ ಪ್ರತಿಷ್ಠಿತ ವ್ಯಕ್ತಿಗಳು ಹೀಗೆ ಸಹಸ್ರ ಸಹೃದಯರು ಪಾಲ್ಗೊಂಡು ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಸೀತಾರಾಮರವರನ್ನು ಅರಸೆಬಂದ ಮಾನಸನ್ಮಾನಗಳು ಅಸಂಖ್ಯ. ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಸತತವಾಗಿ 1940ರಿಂದ 1957ರವರೆಗೆ 7 ಬಾರಿ ಪ್ರಥಮ ಬಹುಮಾನವನ್ನು ತಮ್ಮ ಚಿತ್ರಕಲಾಕೃತಿಗಳಿಗೆ ಪಡೆದ ಹೆಗ್ಗಳಿಕೆ ಇವರದು. ನಂತರದಲ್ಲಿ ಕ್ರಮಬದ್ಧವಾಗಿ ಶ್ರೀ ಶೃಂಗೇರಿ ಸ್ವಾಮಿಗಳ ಸನ್ನಿಧಿಯಲ್ಲಿ ಸ್ವರ್ಣ ಪದಕ ಸನ್ಮಾನ, ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸನ್ಮಾನ, ರಾಜ್ಯ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿ, ಗಾಯನ ಸಮಾಜದ,
ಗಾನಕಲಾ ಪರಿಷತ್ ವತಿಯಿಂದ ಶ್ರೇಷ್ಠ ಸಂಗೀತಗಾರ ಎಂಬ ಸನ್ಮಾನ, MTV ಆಚಾರ್ಯ ಪ್ರಶಸ್ತಿ, ನಾದಜ್ಯೋತಿ ಶ್ರೀ ತ್ಯಾಗರಾಜಸ್ವಾಮಿ ಭಜನ ಸಭೆಯ ಕಲಾಜ್ಯೋತಿ ಪ್ರಶಸ್ತಿ ಇತ್ಯಾದಿಗಳು ದೊರೆತವು. ಸೀತಾರಾಮರವರು ಈ ಭೂಮಿಯಲ್ಲಿ ತಾವು ಹೋದಲ್ಲೆಲ್ಲ ಕಂಡುದನ್ನು ರೇಖೆಗಳಲ್ಲೂ ವರ್ಣಗಳಲ್ಲೂ ಹಿಡಿದಿಟ್ಟಿದ್ದಾರೆ. ಅವರು ಕೆಲಕಾಲ ಮೈಸೂರಿನ ಸನಿಹದ ಶ್ರೀರಂಗಪಟ್ಟಣದಲ್ಲಿ ವಾಸವಾಗಿದ್ದರು. ಆಗಿನ ಕ್ಷೇತ್ರ ಪರ್ಯಟನೆಯಲ್ಲಿ ಅವರು ಹಿಡಿದಿಟ್ಟ ರೇಖಾಚಿತ್ರಗಳು ಅಂದಿನ ಶ್ರೀರಂಗಪಟ್ಟಣದ ಸ್ಥಿತಿಗತಿಗಳಿಗೆ ಸಾಕ್ಷಿಯಾಗಿವೆ. ಪಟ್ಟಣದ ಓರೆ ಕೋರೆ ಗುಡಿ ಗೋಪುರ ನೆಲ ಜಲಗಳನ್ನು, ಅವರ ಕಲೆಯ ಕಂಡಿದ್ದರ ಮೆರಗನ್ನು ಈ ಚಿತ್ರಗಳಲ್ಲಿ ಕಾಣಬಹುದು. ಅಲ್ಲದೆ ಈ ಐತಿಹಾಸಿಕ ಪಟ್ಟಣದ ಆ ಕಾಲಘಟ್ಟದ ದೃಶ್ಯ ಸಾಕ್ಷಿಗಳು ಇವು ಎಂದರೆ ಅತಿಶಯೋಕ್ತಿಯಲ್ಲ. ಅಲ್ಲದೆ ವ್ಯಕ್ತಿ ಚಿತ್ರಣ, ರೇಖಾ ವರ್ಣಚಿತ್ರಗಳು, ಕಾಶಿ ಪ್ರವಾಸ ಚಿತ್ರಣಗಳು, ಗಂಗೆಯ ಘಾಟಿನ ಮೆರುಗು, ಹಿಮಾಲಯದ ಉತ್ತುಂಗ, ಹಳೆಯ ಮೈಸೂರಿನ ಕಟ್ಟಡ ಪರಿಸರಗಳು, ಹೀಗೆ ಅಸಂಖ್ಯ ಚಿತ್ರ ಪ್ರಸಂಗಗಳನ್ನು ಅವರು ನಿರ್ಮಿಸಿದ್ದು ರಸಿಕರ ಕೋರಿಕೆಗೆಂದು ಮಾತ್ರವಲ್ಲ, ಜೀವನದ ಅನಿವಾರ್ಯ ಉದ್ಯೋಗ ವ್ಯಾಪಾರಕ್ಕಂತೂ ಅಲ್ಲ. ಬದಲಾಗಿ ಅದೊಂದು ಅವರ ಕಲೆಯ ಆರಾಧನೆಯಾಗಿತ್ತು. ತನ್ನಷ್ಟಕ್ಕೆ ತಾನೇ ಅನಿಮಿಷ ನೇತ್ರರಾಗಿ ಕಲಾಂತರ್ಮುಖಿಯಾಗಿ ಧ್ಯಾನಿಸಿದ ಪರಿಣಾಮಗಳು ಇವು. ನಂತರ ಕಾಲದಲ್ಲಿ ಇವು ರಸಿಕವರೇಣ್ಯರ ಹೃದಯಗಳನ್ನು ಸೆಳೆದು ಬಿಟ್ಟವು ಅಷ್ಟೇ. ಸಂತ ತ್ಯಾಗರಾಜರ ವರ್ಣಚಿತ್ರಗಳನ್ನು ನಿರ್ಮಿಸಿ ಅವರು ಭೇಟಿಯಾದ ಹಲವರು ಪ್ರಸಿದ್ಧ ಸಂಗೀತಗಾರರು, ಸಂಗೀತ ಸಂಘ ಸಂಸ್ಥೆಗಳು ಹಾಗೂ ಮಹನೀಯರಿಗೆ ಕೊಡುಗೆಗಳಾಗಿ ನೀಡುತ್ತಿದ್ದರು ಸೀತಾರಾಮ್. ಹೀಗೆ ಪಡೆದವರಲ್ಲಿ ಭಾರತದ ರಾಷ್ಟ್ರಪತಿಗಳು, ವೀಣಾ ಸಾಂಬಶಿವಯ್ಯ, ಪಿಟೂರು ಚೌಡಯ್ಯನವರು, ಕಾಂಚನಾ ಶ್ರೀ ಲಕ್ಷ್ಮೀನಾರಾಯಣ ಸಂಗೀತ ಅಕಾಡೆಮಿ ಟ್ರಸ್ಟ್, ವಿದುಷಿ ಗಂಗೂಬಾಯಿ ಹಾನಗಲ್ ಇತ್ಯಾದಿ ಮಹನೀಯರನ್ನು ಸ್ಮರಿಸಬಹುದು. ಸೀತಾರಾಮ್ ಸಿರಿತನವನ್ನು ಎಂದೂ ಅರಸಲಿಲ್ಲ. ತಮ್ಮ ಮಕ್ಕಳು ಮತ್ತು ಶಿಷ್ಯರಲ್ಲಿ ಈ ಉದಾತ್ತ ಭಾವಗಳನ್ನು ಅನುಸ್ಥಾಪಿಸಿದ್ದರೂ ಸಹ ಸರಳ ಜೀವನ ಶೈಲಿಗೆ ಪ್ರತೀಕದಂತಿದ್ದ ಇವರ ಜೀವಿತ ಮೋಕ್ಷ ಕಾಲವೂ ಮಹತ್ವಪೂರ್ಣವಾದದು. ತುಂಬು ಜೀವನದಿಂದಾಗಿ ಪಕ್ವವಾಗಿದ್ದ ಅವರ ಅಂತಃಸತ್ವವು ಪ್ರಶಾಂತತೆಯನ್ನು ಒದಗಿಸಿತ್ತು. ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಪ್ರೀತಿಯನ್ನೇ ಕಾಣುತ್ತಾ ಪ್ರೀತಿಸುತ್ತಾ ತಮ್ಮ ಜೀವಸತ್ವದಲ್ಲಿ ಅಂತರ್ಮುಖಿಯಾಗಿ ಬಿಟ್ಟರು. ತಮ್ಮ ಮಕ್ಕಳು, ಶಿಷ್ಯರು ಮತ್ತು ಬಂಧುಗಳ ಸಮ್ಮುಖದಲ್ಲಿ ಹಸನ್ಮುಖಿಯಾಗಿ ತಮಗೆ ಒದಗಿದ್ದ ಜರಾಮರಣ ಸನ್ನಿಹಿತ ಕಾಲದಲ್ಲೂ ಸಹ ಶ್ರೀ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳನ್ನೂ, ಮುದ್ದುಸ್ವಾಮಿ ದೀಕ್ಷಿತರ ನವಾವರಣ ಕೀರ್ತನೆಗಳನ್ನೂ, ಶ್ಯಾಮಾಶಾಸ್ತ್ರಿಗಳ ಸ್ವರಜತೆಗಳನ್ನೂ ಹಾಡುತ್ತಾ ಹಾಡುತ್ತಾ ಮೆಲುಕು ಹಾಕುತ್ತಾ ಗುನುಗಿಕೊಳ್ಳುತ್ತಾ ಕೇಳುತ್ತಾ ನಾದವಾಹಿನಿಯಲ್ಲಿ ತೇಲುತ್ತಾ ಭಗವತ್ಪಾದದಲ್ಲಿ ಲೀನವಾದರು. ಜೀವನ ಕಲಾರಾಧಕರಾದ ಸೀತಾರಾಮ್ ಹೀಗೆ ಪ್ರಾತಸ್ಮರಣೀಯರು, ಸದಾಸ್ಮರಣೀಯರು. ನಮ್ಮ ನಾಡು ನುಡಿ ಕಲೆಗಳಿಗೆ ಅವರ ಕೊಡುಗೆಗಳು ಅಪಾರವಾಗಿವೆ. ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಶ್ರೀ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ.